ನೋಡಿ ಇಲ್ಲಿ ಅವ್ನು ಹಾಕೊಂಡು ಇದು ಮಾಡ್ತಿರೋದು ನೋಡಿ. ಸುಟ್ಟೋಯ್ದಲ್ವಾ ಫೋಟೋಗೋಸನ ಹಿಂಗ್ ಮಾಡಿದ್ರೆ ನನ್ ಬಟ್ಟೆನೆ ತೊಕ್ಕತಾ ಇದ್ದೆ ವರ್ಕೌಟ್ ಆಗಂಗಿದ್ರೆ ಇವತ್ತು ಲೈವ್ ಆಗೋಯ್ತು ನಾನು ಹೋದ್ರೈತು ತಗೋಸ್ಕರ ಬಟ್ಟೆಗಳು ಕಾಗ್ತಾ ಇದೆ ಅಂತೀನಿ ಕಾಯ್ತಾ ಇದೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸಾನುಗೌಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಗೈಸ್? ಸೊ ಇವತ್ತಿನ ವಿಡಿಯೋ ಬಂದು ಮೈ ಡೈಲಿ ಲೈಫ್ ವಿಡಿಯೋ. ಸುಮ್ಮನೆ ಹೇಳಿದೆ, ಓಕೆನಾ? ಸೊ ಇವತ್ತು ನಾವು ಸ್ಟೀಮ್ಡ್ ಮೋಮೋಸ್ ಮಾಡ್ತಾ ಇದ್ದೀವಿ ಗೈಸ್. ಮೊಯ್ತಂಗೆ ಮಲ್ಕೋತೀನಿ ಅಂತ ಹೇಳಿಬಿಟ್ಟಿದ್ದೆ, ಎಬ್ರಿಸ್ಬೇಡ ಅಂತ. ಫುಲ್ ಅವನು ಮಲ್ಕೊಂಬಿಟ್ಟವಳೆ ಅಂದ್ಕೊಂಡು ಸುಮ್ಮನೆ ಆಗಿಬಿಟ್ಟವನೆ. ಇವಾಗ ಅವ್ನು ಬರೋ ಅಷ್ಟರಲ್ಲಿ ಹಿಟ್ಟನ್ನೆಲ್ಲ ಕಲಸಿಟ್ಬಿಟ್ರೆ ಆಮೇಲೆ ಹೋಗಿ ಸ್ವಲ್ಪ ಬಟ್ಟೆ ತೊಳಿಬೇಕು. ಬಟ್ಟೆ ಎಲ್ಲ ತೊಳೆದಾದ್ಮೇಲೆ ಮೊಮೋಸ್ ಮಾಡೋಣ. ಸಕ್ಕದಾಗಿ ಬರುತ್ತೆ ಸ್ಟೀಮ್ ಮೊಮೋಸ್. ಫಸ್ಟ್ ಟೈಮ್ ಟ್ರೈ ಮಾಡ್ತೀರ. ಫ್ರೈಡ್ ಮೊಮೋಸ್ ನೀವು ನೋಡಿರ್ಬೋದು ನಾನು ಮಾಡಿರೋದನ್ನ. ಆ್ಯಂಡ್ ಸ್ಟೀಮ್ ಮೊಮೋಸ್ನ ಇವತ್ತು ಟ್ರೈ ಮಾಡೋಣ. ವೆಯ್ಟ್ ಆ್ಯಂಡ್ ವಾಚ್. ಇಲ್ಲಿ ಹಿಟ್ಟನ್ನ ಕಲಿಸ್ತಾ ಇದ್ದೀನಿ. ಇದ್ರ ಸುತ್ತ ನೋಡಿ, ಇಲ್ಲಿ ನಮ್ಮಮ್ಮ ಬಂದು ಮಾಕು ಕೊಡುತ್ತೆ ಎಲ್ಲ ಗಲೀಜು ಫುಲ್ ಗೈಸ್. ನಾನು ಅಡುಗೆ ಮನೇಲಿ ಅಡುಗೆ ಮಾಡ್ತೀನಿ ಅಂದರೆ ಎಷ್ಟು ಗಲೀಜಾಗಿರುತ್ತೆ ಗೊತ್ತಾ ಅಡುಗೆ ಮನೆ. ಸೊ ಇದನ್ನು ಇವಾಗ ಹಿಟ್ಟನ್ನ ನೀಟಾಗಿ ಏನಂತಾರೆ ಹಿಂಗೆ ಕಲಿಸ್ಬಿಟ್ಟು ಆಮೇಲೆ ಇದಕ್ಕೆ ಸ್ವಲ್ಪ ಆಯಿಲ್ನ ಅಪ್ಲೈ ಮಾಡಿ ಇಡ್ತೀನಿ. ಬಿಕಾಸ್ ಯಾಕೆಂದರೆ ಆಯಿಲ್ ಅಪ್ಲೈ ಮಾಡಿಟ್ರೆ ಸ್ಮೂತ್ ಆಗುತ್ತೆ ಹಿಟ್ಟು. ಆಮೇಲೆ ಇವತ್ತು ಸ್ಟೀಮ್ ಮಾಡ್ತಿರೋದಲ್ವ, ಹೇಗೆ ಬರುತ್ತೋ ಏನೋ ಗೊತ್ತಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಹಿಟ್ಟು ಸಾಫ್ಟಾಗಿದ್ದರೆ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹೊಸದಾಗಿ ಟ್ರೈ ಮಾಡ್ತಾ ಇರೋದಲ್ವ. ನೋಡಿ, ಹಿಟ್ಟನ್ನ ಕಲಿಸ್ಕೊಂಡಿದ್ದೀನಿ. ಇನ್ನೊಂದು ಸ್ವಲ್ಪ ನಾದಿ ಇದು ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ. ನಾನು 6.5 hours later. ಊಟ ತಗೊಬಂದೆ. ಫುಲ್ ಕೆಲಸ ಮಾಡ್ತಾನೆ ಆಯ್ತಾ ನೋಡಿ. ಇಲ್ಲಿ ಫುಲ್ಲು ಗೈ ಸಿನ್ಸಿಯರ್ ವರ್ಕು ಮಾಡ್ತಾ ಇದೆಯಾ? ವರ್ಕು ಕೆಲಸ ಮಾಡ್ತಾ ಇದೆಯಾ? ಮೇಲೆ ಬಂದ್ಬಿಟ್ಟು ಪಟ್ಟಂತ ಒಳ್ದು ಒಗ್ದಾಕ್ಬೇಕು ತಾನೆ. ಹಂಗೆ ಅಲ್ಲೋಡಲಿ ಗೈಸ್, ಬುದ್ಧಿ ಇಲ್ಲ. ಇಲ್ಲಿ ನೋಡಿ, ಇಲ್ಲಿ ರೂಮ್ ನೋಡಿ, ಇಲ್ಲಿ ಧೂಳ್ ನೋಡಿ ರೂಮಲ್ಲಿ. ಬಟ್ಟೆಗಳು ಕಾಗ್ತಾ ಇದೆ ಅಂತೀನಿ ಕಾಯ್ತಾ ಇದೆ ಗೈಸ್. ನಂಗೆ ಮರ್ಯಾದಿನೇ ಕೊಡಲ್ಲ. ಮರ್ಯಾದೆ ಏನಕ್ಕೆ? ನಿನಗೆ ಮರ್ಯಾದೆ ಕರಿ ಹಂದಿ ತರ ಕಾಣಿಸ್ತಿದ್ಯಾ? ಎಲ್ಲಾರು ಕರಿ ಹಂದಿ ಅಂತ ಟ್ರೋಲ್ ಮಾಡ್ತಾವ. ನೀನು ಕರಿ ಹಂದಿ ಅಂತಾನೆ ಕರಿಯಪ್ಪ. ನಾನು ಪ್ರೀತಿಯಿಂದ ಕರೆಯೋದು. ನೀನು ಬಾಯಿ ನಾನು ಪ್ರೀತಿಯಿಂದ ಕರೆಯೋದು. ಒಬ್ಬರಿಗೆ ವಾಲ್ ಮೊಮ್ಮಸ್ ಬೇಗ ಬೇಡವಾ? ಬೇಕು, ಮಾಡ್ಕೊಡಲ್ಲ. ಮೊಟ್ಟೆ ಹಾಕ ಬರ್ಬೇಕು. ಇವಾಗ ತಿನ್ನು ಮಚ್ಚಿ, ಪ್ಲೀಸ್ ಮಚ್ಚಿ. ಮೊಮ್ಮಸ್ ಮಜ್ಜಿಗೆ ಅನ್ನೋದು ಮೊಸರನ್ನ ಅಲ್ಲ. ನೋಡ್ರಿ, ಉಪ್ಪಿನಕಾಯಿ ಸ್ವಲ್ಪ ಹಾಕಬತ್ತಾರೆ. ಇಷ್ಟನ್ನ ತಿನ್ನೋ ಪರವಾಗಿಲ್ಲ, ತಿನ್ನೋ. ಇಷ್ಟನ್ನ ತಿಂದು ಬೇದಿ ಮಾಡ್ಕೊಂತ ಅವಳ್ದು. ಮಚ್ಚಿ ನೋಡು, ಇವಾಗ ಮೊಸರನ್ನ ತಿಂದ್ರೆ ಗೈಸ್ ನೋಡಿ ಸ್ವಲ್ಪ ಹೊಟ್ಟೆ ತುಂಬಿರುತ್ತೆ. ಆಗ ಮೊಮ್ಮಸ್ ಜಾಸ್ತಿ ತಿನ್ನುತ್ತಾನೆ. ಜಾಸ್ತಿ ತಿನ್ನೋದು ಇಷ್ಟು ಜಾಸ್ತಿ ಹಿಂಗೆ ತಿನ್ನು ಸೈಗಾಗಿ ಮೊಸರನ್ನ ಮಾಡ್ಕೊ ಬಂದಿದ್ದೀನಿ. ದೇಸಿ ಜುಗಾಡ್ ಮೊಸರನ್ನ, ಮಜ್ಜಿಗೆ ಅನ್ನ, ಉಪ್ಪಿನಕಾಯಿ. ನೆಕ್ಸ್ಟ್ ಲೆವೆಲ್ ಕಾಂಬಿನೇಷನ್. ನಿನಗೆ ಒಳ್ಳೇದು ತಗೋ, ತಂಪು ನಿನ್ಗೆ. ಇದನ್ನ ಇಟ್ಕೋಬೇಕು, ಅನ್ಕೋಬೇಕು. ಅದು ತೆಟ್ಟೆಗೂ ಹಾಕೊಳಂಗಿಲ್ಲ ಗೈಸ್. ತೆಟ್ಟೆಗೆ ಹಾಕೊಂಡ್ರೆ ತೆಟ್ಟೆ ತೊಳಿಬೇಕಾಗುತ್ತೆ ಅಂತ. ಅಯ್ಯೋ ಎಮ್ಮೆಗಳು ಮುಸ್ರೆ ಕುಡಿಬೇಕಾದ್ರೆ ಹಿಂಗಾಡಲ್ಲ. ಬನ್ನಿ ಇದನ್ನ ತಿಂದು ಅದು ಬಟ್ಟೆ ನೆನೆಲಿ ಸ್ವಲ್ಪ ಒಗ್ದಾಗಿ ಮತ್ತೆ ಮೊಮೋಸ್ ತಿನ್ನೋಣ. ಸಿಗೋಣ ಮತ್ತೆ. A few moments later. ಫುಲ್ ಇವಾಗ ಊಟ ಗೀಟ ಎಲ್ಲ ಮಾಡಾಯ್ತು. ನಾನು ಸ್ವಲ್ಪ ಎಡಿಟ್ ಎಲ್ಲ ಮಾಡಿ ಪೋಸ್ಟ್ ಎಲ್ಲ ಮಾಡಾಯ್ತು. ನಮ್ಮ ಸಾನ ಅವ್ರು ನೋಡಿ ಫುಲ್ ಬಟ್ಟೆ ಒಗ್ದಾಕವಳೆ. ಏನ ವಯಸ್ಸು ನೋಡ್ರಿ, ಹತ್ತತ್ರ ಒಂದು 8 ಜೊತೆ ಬಟ್ಟೆ ಇತ್ತು. 8 ಜೊತೆ ಬಟ್ಟೆನೂ ಕೊಟ್ಬಿಟ್ಟಿದ್ದೀನಿ ನೋಡಿ. ಇಲ್ಲಿ ಇಷ್ಟು ಒಗ್ದಾಕವಳೆ, ಇಲ್ಲಿಂದ ಇಲ್ಲಿ ಫುಲ್ಲು. ಸಾನ ಫುಲ್ಲು ಬೈಸಪ್ಸ್ ಬರುತ್ತೆ ಕಣ ನನಗೆ. ಓಲೆ ಹೆಂಗೆ ಸಾನ ನೀವು ವರ್ಕೌಟ್ ಆಗೋ ಸಾನ ಹಿಂಗೆ ಮಾಡಿದ್ರೆ? ನನ್ನ ಬಟ್ಟೆನೇ ತೊಕ್ಕತಾ ಇದ್ದೆ ವರ್ಕೌಟ್ ಆಗಂಗಿದ್ದಿದ್ರೆ. ನನ್ನ ಬಟ್ಟೆನೇ ನಮ್ಮ ಅಮ್ಮನ ಹತ್ರ ಕೊಡ್ತೀನಿ ತೊಳೆಯೋಕ್ಕೆ. ಬಟ್ಟೆ ತೊಳೆಯೋದಾರೆ ಇದು ಎತ್ಬಿಟ್ಟು ಇದ್ರೊಳಗೆ ಹಾಕ್ಬಾ. ಬರ್ತೀನಿ. ವಿಡಿಯೋ ಮುಂದೆ ಎಲ್ಲ ಆ ಥರ ಮಾಡಬಾರ್ದು. ಬಟ್ಟೆ ನಿನ್ನ ಹತ್ರನೇ ಹೋಗಿಸ್ತೀನಿ. ನಾನು ಇನ್ನೊಂದ್ಸಲ ಹಿಂಗೆ ಆಡ್ತೀವಿ ಗೈಸ್. ನೋಡ್ರಿ, ಅವಳು ಕೆಲಸ ಮಾಡೋದು. ನಾನು ಇಲ್ಲಿ ಗಾರ್ಡನ್ ಇಲ್ಲಿ ಇದಕ್ಕೆಲ್ಲ ನೀರಲ್ಲಿ ಹಾಕಿದ್ ನೋಡಿ. ಇಲ್ಲಿ ಈ ಪೈಪ್ ಹಿಂಗೆ ಎತ್ಕೊಂಡು ಹೋಗ್ಬಿಟ್ಟು ಈ ಪೈಪಲ್ಲಿ ನೀರು ಹಾಕಿರೋದಕ್ಕೆ
ಕೆಲಸ ಅದನ್ನು ಕೆಲಸನೇ ಕಣೆ ಸಾನಾ. ಹೋಗಪ್ಪ, ಫುಲ್ ಕೆಲಸ ಸುಸ್ತಾಗಿ ಇವಾಗ ಫುಲ್ ಒಂದು ವಾರ ಏನಾಗಿತ್ತು 90s ಕಿಡ್ ಐಡಿನೂ ಆ್ಯಕ್ಟ್ ಮಾಡ್ಕೊಳಕ್ಕೆ ನೋಡ್ತಾರಪ್ಪ ಜನ ಎಂಥವ್ರಂತ ಗೊತ್ತಿಲ್ಲ. ಇವಾಗ ಅದನ್ನು ರಿಕವರ್ ಮಾಡ್ಕೊಂಡು ಇವಾಗ ಜಸ್ಟ್ ಜನಕ್ಕೆ ಏನು ಹೊಟ್ಟೆ ಉರಿ ಅಂತ ಗೊತ್ತಿಲ್ಲ. ಅವರಂತೂ ಬೆಳೆಯಕಾಯ್ತಿಲ್ಲ, ಬೆಳಿತಿರೋದನ್ನ ತುಳಿಯಾಗೆ ನೋಡ್ತಾರೆ. ಯಾರಿಗೂ ಬೇರೆಯವರೆಲ್ಲ ಮಾಡಿರಲ್ಲ, ಗೊತ್ತಿರೋರೇ ಈ ಕೆಲಸ ಮಾಡಿರ್ತಾರೆ. ಫುಲ್ ಹೆಸರಿಗೆಲ್ಲ ಮಾಡಿದೆ. ಇವಾಗ ಬನ್ನಿ ನಾವು ಮೋಮೋಸ್ ಮಾಡ್ತಾಳೆ, ಇನ್ನೇನು ಇವನ್ನೆಲ್ಲ ಒಣಗಾಕೋದು. ಗೈಸ್ ನಾನಂತೂ ಇವತ್ತು ಒಣಗಾಕಲ್ಲ, ನನಗೆ ಸುಸ್ತಾಯಿತು, ಟೈಮ್ ಆಗುತ್ತೆ ನಾನು ಹೋಗಿ ಮೋಮೋಸ್ ಮಾಡೋಷ್ಟರಲ್ಲಿ. ನಾನು ಇದನ್ನು ಒಣಗಾಕಿ ಸ್ನಾನ ಮಾಡ್ಕೊಂಡು ಸ್ವಲ್ಪ ರೂಮ್ನ ಅಷ್ಟೊತ್ತಿಗೆ ಕ್ಲೀನ್ ಮಾಡ್ಬಿಡ್ತೀನಿ ನಾನು ಮೋಮೋಸ್ ಮಾಡೋಷ್ಟೊತ್ತಿಗೆ. ಆಮೇಲೆ ಮೋಮೋಸ್ನ ಹೆಂಗೈತೆ ಅಂತ ತೋರಿಸ್ತೀನಿ మరి. A few moments later. ನೋಡಿ ಕೆಳಗೆ ಫಸ್ಟ್ ಟೈಮ್ ಮಿಯೋನೀಸ್ ನೋಡಿದ್ದೀನಿ. ಮೊಟ್ಟೆ ಮತ್ತು ಮೆಣಸು, ಶುಗರು ಮತ್ತು ಸಾಲ್ಟು. ಡ್ಯಾಡಿಗೆ ಗೊತ್ತಿಲ್ಲ, ಯೂಟ್ಯೂಬಲ್ಲಿ ನೋಡ್ಕೊಂಡು ಮಾಡ್ತಾ ಇರೋದು. ಹೆಂಗೆ ಬರುತ್ತೆ ಏನೋ ಅಂತ ನಿಜ ಗೊತ್ತಿಲ್ಲ. ಟ್ರೈ ಮಾಡುವ, ಹೆಂಗಿರುತ್ತೆ ನೋಡುವ. ಇವಾಗ ಎಲ್ಲ ರೆಡಿಯಾಗಿದೆ. ಇಲ್ಲಿ ನೋಡಿ ಅರಿತೈತೆ ನಮ್ಮಮ್ಮ. ಇವಾಗ ಅದಕ್ಕೆ ಮಿಕ್ಸರ್ ರೆಡಿ ಮಾಡ್ಕೊತಾ ಇದ್ದೀನಿ. ಟೈಮಾಗಿ ಹೋಗ್ಬಿಟ್ಟಿದೆ. ಇವಾಗ ಇದಕ್ಕೆ ಈರುಳ್ಳಿ, ಸೊ ಇನ್ನೂ ಸ್ಟೀಮ್ ಮಾಡಬೇಕು ಗೈಸ್. ಏನಂತೂ ಕಾಲ ಹೋಯ್ತು. ಇದಕ್ಕೆ ಇನ್ನು ಚಿಕನ್ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಬೇಯಿಸಿ ಆಮೇಲೆ ಸ್ಟೀಮ್ಗೆ ಇಡಬೇಕು. A few moments later. ಆಯ್ತು, ಮೋಮೋಸ್ ಮಾಡೋ 9 ಗಂಟೆ ಆಗೋಗ್ಬಿಟ್ಟೈತೆ. ಬೈತಾನೆ ಹೋಗ. ಸಾರಿ ಸ್ವಲ್ಪ ಲೇಟ್ ಆಗೋಯ್ತು. ನಾನು ಏನು ಮಾಡಲಿ, ಟೈಮ್ ಆಗೋಯ್ತು. ನಿನ್ನಿಂದನೇ ಟೈಮ್ ಆಗಿದ್ದು. ಬಟ್ಟೆ ತೊಳೆದ್ಮೇಲೆ ಎಷ್ಟೆಲ್ಲ ಮೇಲೆ ಕರ್ಸ್ದೆ ನನ್ನ. 9 ಗಂಟೆ ಆಯ್ತು ಕಣೆ, 8:15 ತಿನ್ನು ಆಯ್ತು. ಅದು ಸೆಲ್ಫಿ ಸ್ಟಿಕ್ ಅಯ್ಯೋ ಗೈಸ್, ಕಪ್ಪು ಕಾಣ್ತಿದ್ದೀನಿ ಅಂತ ನೋಡಿ. ಚಲ್ಕ ಬಂದಿದ್ಯಾ, ಸ್ಟೀಮ್ ಮೋಮೋಸ್ ಮಾಡಿದ್ಯಾ? ಚೆನ್ನಾಗೈತೋ ಇಲ್ವೋ ತಿನ್ನೋ ಚಪ್ಪರಿಗೆ ಬಾಲ್ ಸುಮ್ಮನೆ ತಿಕ್ಕ ಉರ್ಸ್ಬಿಡ. ಅದ್ರೊಳಗೆ ಹೆಚ್ಕೊ ತಿನ್ಬೇಡ, ಅಲ್ಲಿ ಪ್ಲೇಟ್ ತಗ ಫುಲ್ ಗೈಸ್. ತಡಿ ಚೆನ್ನಾಗಿರಲ್ಲ ಅಂತೀಯಾ? ಗೊತ್ತಿಲ್ಲ, ನೋಡಿದ್ರೆ ಒಂಥರ ಐತೆ. ಸ್ಟೀಮ್ ನಂಗೆ ಇಷ್ಟ ಆಗಲ್ಲ ಅನ್ಸುತ್ತೆ. ಮುಜ್ಕೊಂಡು ತಿನ್ನು, ಹೆಂಗೋ ಒಂದು ಮಾಡ್ಕೊಟ್ಟಿದ್ದೀನಲ್ಲ. ಚೆನ್ನಾಗಿಲ್ಲ ಅಲ್ವಾ? ನಂಗೆ ಗೊತ್ತು ಚೆನ್ನಾಗಿಲ್ಲ ಅಂತ, ನಂಗೆ ಗೊತ್ತು. ಮಯನೀಸ್ ಚೆನ್ನಾಗಿಲ್ಲ ನನ್ನ ಪ್ರಕಾರ. ನಾನು ಕರೆಕ್ಟಾಗಿ ಮಾಡಿಲ್ಲ ಮಯನೀಸ್ನ. ಗೈಸ್ ಅವ್ನ ಫೇಸ್ ಎಕ್ಸ್ಪ್ರೆಷನ್ ನೋಡೋಕ್ಕೈತೆ. ಚೆನ್ನಾಗಿಲ್ವೇನೋ? ಸ್ಟೀಮ್ ಮಾಡಬಾರ್ದು. ಚೆನ್ನಾಗಿಲ್ವಾ? ತಕ್ಕಮಟ್ಟಿಗೆ ಐತೆ, ಅಷ್ಟು ಮೇನೇಜ್ ಚೆನ್ನಾಗಿಲ್ಲ. ಮಯನೀಸ್ ನಂಗೆ ಮಾಡೋಕೆ ಗೊತ್ತಿರಲಿಲ್ಲ, ಹೆಂಗೋ ಒಂದು ಮಾಡಿದ್ದೀನಿ. ನಂಗೆ ಗೊತ್ತಿರಲಿಲ್ಲ ಮಯನೀಸ್ ಮಾಡೋದು. ನೀನು ಮಾಡು ಸ್ಟೀಮ್ ಮಾಡೋ ಬದಲು ಫ್ರೈಡ್ ಮಾಡಿದ್ರೆ 1 kg ಎಣ್ಣೆ ತಂದಿದ್ದಿದ್ರೆ ನೀನು ಸಕ್ಕತ್ತಾಗಿರ್ತಿತ್ತು. ಟೇಸ್ಟ್ ಚೆನ್ನಾಗೈತೆ ಒಳಗಡೆದು. ಇನ್ನು ಒಳಗಡೆ ಚೆನ್ನಾಗೈತೆ, ಆಚೆ ಕಡೆ ಬೆಂಟ್ ಟೈಪಲ್ಲಿ ಐತೆ. ಸ್ಟೀಮ್ದು ಆಚೆ ಕಡೆನೂ ಹಿಂಗೆ ಬರೋದು. ಮೀನಸ್ ಅಷ್ಟೊಂದು ಚೆನ್ನಾಗಿಲ್ಲ. ಮೀನೀಸ್ ಚೆನ್ನಾಗಿಲ್ಲ ಅಂತ ನಂಗೂ ಗೊತ್ತು. ಚಟ್ನಿ ಚೆನ್ನಾಗೈತೆ. ಮೀನಸ್ ನೋಡ, ಮೀನೀಸ್ ಚೆನ್ನಾಗಿಲ್ವಾ? ಮೀನಸ್ ಚೆನ್ನಾಗಿಲ್ಲ. ಅಯ್ಯ ನಂಗೆ ಮಾಡೋಕೆ ಬರಲ್ಲ ಗೈಸ್. ಫಸ್ಟ್ ಟೈಮ್ ಟ್ರೈ ಮಾಡಿದ್ದೀನಿ, ಹೆಂಗೋ ಕಷ್ಟಪಟ್ಕೊಂಡು. ರೆಡ್ ಚಟ್ನಿ ಅಂತೂ ಸಖತ್ತಾಗೈತಾ? ಸಾಕಾಗೈತೆ. ಅದು ಮಾಡಿ ಗೊತ್ತಲ್ಲ. ಇದು ಮಿಯೋನೀಸು ನೋಡಿದೆ, ಒಬ್ಬೊಬ್ರು ಒಂದೊಂಥರ ಮಾಡ್ತಾಯಿದ್ರು, ಅದಕ್ಕೆ ಗೊತ್ತಾಗಿಲ್ಲ, ಹೆಂಗೋ ಒಂದು ಮಾಡ್ಬಿಟ್ಟಿದ್ದೀನಿ. ಟೇಸ್ಟ್ ಅಷ್ಟು ಚೆನ್ನಾಗಿಲ್ವಾ ಮೋಮೋಸ್ದು? ನನಗೂ ತಿನ್ಸು, ಒಬ್ಬನೇ ತಿಂತಿದ್ಯಾ? ಮೋಮೋಸು ಫ್ರೈಡ್ ಮಾಡಿದ್ರೆ ಇನ್ನೂ ಸಕ್ಕತ್ತಾಗಿರೋದು. ಅದೇನು ಚಪಾತಿ ನಂಗೆ ಫುಲ್ ಹೆಚ್ಕೊಂಡು ತಿಂತ ಇದೆಯಲ್ಲ. ತಿನ್ಬೇಕು ಅನ್ನಿಸ್ತೈತೆ. ನೀನೇನು 9 ಗಂಟೆಗೆ ತಗೊಂಡಿದ್ಯಾ? ಕೈಗೆ ಹೋಗೋದು ಬೇಡ. ಮಳೆ ಬರ್ತೈತೆ, ಕರೆಂಟ್ ಹೋಯ್ತದ ಈಗ. ಮಳೆ ಬರ್ತೈತಾ? ಗೈಸ್ ನೋಡಿ ಇಲ್ಲಿ ಅವ್ನು ಹಾಕೊಂಡು ಇದು ಮಾಡ್ತಿರೋದು ನೋಡಿ. ಸುಟ್ಟೋಯ್ತದಲ್ವಾ?
ಅದು ಸ್ಟೀಮ್ ಅದೇ ಥರ ಬರೋದು ಮೈದಾ ಹಿಟ್ಟಲ್ವಾ. ಹೆಂಗೈತೆ ಟೇಸ್ಟು? ಟೇಸ್ಟ್ ಆಗುತ್ತೆ, ಖಾರ ಆಯ್ತು ನನಗೆ. ಚಟ್ನಿ ಜಾಸ್ತಿ ಹೋಗ್ಬಿಟ್ಟೆ. ನಮ್ಗೆ ಹಂಗೆ ಇರ್ಬೇಕು ಖಾರ ಖಾರ. ಗೈಸ್ ನೋಡ್ರಿ ಗೈಸ್, ಮೋಮೋ ಶೇಪ್ ಬಂದಿಲ್ಲ, ಸಮೋಸ ಶೇಪ್ ಬಂದ್ಬಿಟ್ಟಿದೆ. ಮೋಮೋ ಶೇಪಿಂದು ಮಾಡಿದ್ದೀನಿ ಕಣ. ಹುಡ್ಕು ಇಲ್ಲ ನೋಡಿ ಗೈಸ್, ಹ್ಞೂ ಪರ್ಫೆಕ್ಟ್ ಮೋಮೋ ಶೇಪಿಂದು ಓಪನ್ ಆಗ್ಬಿಟ್ಟೈತೆ ಗೈಸ್. ಇವತ್ತು ಬೇಗ ಆಗಿತ್ತು, ಒಂದು ಇನ್ಸ್ಟಾಗ್ರಾಮ್ದೆಲ್ಲ ಪ್ರಾಬ್ಲಮ್ ಆಗಿ ಇಷ್ಟೊಂದು ಲೇಟ್ ಆಗೋಗೈತೆ. ಕೆಳಗಡೆ ಹೋದವಳು 6 ಗಂಟೆಗೆ 3 ಸಲ ಮೇಲೆ ಬಂದಿದ್ದೀನಿ ಕೇಳಿ ಅವನ್ನ. Guys, look at this texture, guys. Texture ನ ಅಬ್ಸರ್ವ್ ಮಾಡ್ರಿ ಹೆಂಗೈತೆ. ಗೈಸ್ ಫಸ್ಟ್ ಟೈಮ್ ಗೊತ್ತಾ, ನಾವಿಬ್ರು ಏನ್ ಮಾಡ್ಕೊಂಡು ತಿನ್ಬೇಕು ಅಂತ ತಿನ್ನಕಾಯ್ತಿರ್ಲಿಲ್ಲ. ಬಿಕಾಸ್ ಆಚೆ ಹೋಗ್ಬಿಟ್ಟು ಕುತ್ಕೊಂಡು ತಿನ್ಬೇಕಲ್ಲ. ಆಚೆ ಇವನೇನೋ ಆಚೆ ಯಾರು ಹೋಯ್ತಾರೆ, ಆಚೆ ಯಾರು ಕುತ್ಕೊಂಡು ಅಲ್ಲಿ ತಿಂತಾರೆ ಇಲ್ಲಿ ತಿಂತಾರೆ ಅನ್ನೋನು. ಅವಾಗ ಒಂಥರ ಇರ್ತಿತ್ತು. ಇವಾಗ ನೋಡಿ ಆರಾಮಾಗಿ ಏನ್ ಮಾಡ್ಕೊಂಡ್ರು ತಿಂತಾ ಇದ್ದಾನೆ. ಗೈಸ್ ಮೋಯ್ದಿನ ಸುಖ ಪುರುಷ ಯಾರು ಇಲ್ಲ. ಯಾಕೆ ಗೊತ್ತಾ, ನಾನು ತಿಂತೀನೋ ಅಲ್ವೋ ಮಾಡಿದ್ನ ಅವನಿಗಂತೂ ಕೊಡ್ತೀನಿ. ನಮ್ಮ ಮನೇಲಿ 3 ಇಟ್ಬಿಟ್ಟು ವಾಪಸ್ ಎಲ್ಲ ತಂದಿದ್ದೀನಿ. ಯಾಕೆ ಜಾಸ್ತಿ ಇಟ್ಬಿಟ್ಟು ಬಂದಿಲ್ಲ ಅಂತ ಕೇಳಬೇಕಿತ್ತಲ್ಲ. ನಮ್ಮ ಮನೇಲಿ ಬಿರಿಯಾನಿ ಮಾಡ್ತಾರೆ, ನಾವೆಲ್ಲ ಬಿರಿಯಾನಿ ತಿಂತೀವಿ. ಚಿಕನ್ ಇಷ್ಟ, ಇವಾಗ ಮೊಮ್ಮಸ್ ಇಷ್ಟ ಮಾಡಿದ್ರಾ? ಅದು ಇನ್ನೂ ಸ್ಟಫಿಂಗ್ ಐತೆ. ನಾನು ಜಾಸ್ತಿ ಮಾಡಲಿಲ್ಲ, ಚಿಕನ್ ಇತ್ತಲ್ಲ. ಬೇಕು ಅಂದರೆ ಬೇಕಾದ್ರೆ ನಾಳೆಗೆ ಮಾಡ್ಕೋಬೋದು. ಬಿರಿಯಾನಿ ಬೇಕಾ? ಅಯ್ಯೋ ಇದೈತೆ, ಮಳೆ ಬರ್ತೈತೆ. ಪಕ್ಕ ಹೋದ್ರೈತೆ ತಗ ಬಿರಿಯಾನಿ ತತ್ತೀನಿ. ಆಮೇಲೆ ಬಿಸಿ ಬಿಸಿ ಬಿರಿಯಾನಿನ ಮಳೇಲಿ ಕುತ್ಕೊಂಡು ತಿನ್ನೋಣ. ಅದ್ರ ಜೊತೆ ಜ್ಯೂಸ್ ಇದ್ರೆ ಚೆನ್ನಾಗಿರುತ್ತಲ್ಲ. ಹೋಗಿ ದೊಡ್ಡ ಐತಲ್ಲ ನಿನ್ನ ಹತ್ರ. ನಮ್ ಸಾನ ಅಂತ ಫುಲ್ ರಿಚ್ ಗೈಸ್. ಇವಾಗ ಎಷ್ಟು ರಿಚ್ ಅಂದ್ರೆ ಗೈಸ್, ಲಕ್ಷ ದುಡಿತಿದ್ದೀನಿ. ಒಂದ್ ದಿನಕ್ಕೆ 1 ಲಕ್ಷ, ತಿಂಗಳಿಗೆ 30 ಲಕ್ಷ ದುಡಿತಾ ಇರೋದು. ನಿಮ್ ಸಪೋರ್ಟ್ ಹಳೆದ್ರಲ್ಲಿ ಇತ್ತಲ್ಲ. ಮೊನ್ನೆ ವಿಡಿಯೋ ಹಾಕಿದ್ವು. ನೆನ್ನೆ ವಿಡಿಯೋ ಹಾಕಿದ್ರಲ್ಲಿ 400 ವ್ಯೂಸ್ ಬಂದೈತೆ. 7 ರೂಪಾಯಿ ದುಡ್ದಾಳೆ ಗೈಸ್ ಅದರಲ್ಲಿ. ಕಂಗ್ರಾಚುಲೇಷನ್ಸ್. ಗೈಸ್ ರೀಚ್ ಏನಿಗೆ ಡೌನ್ ಆಯ್ತು ಅಂತ ಗೊತ್ತಿಲ್ಲ. ಒಂದ್ ವಾರ ಏನಿಗೆ ವಿಡಿಯೋ ಮಾಡ್ಲಿಲ್ಲ ಅಂದ್ರೆ ಅವನು ಜಗಳಾಡ್ದ, ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ ಗೈಸ್. ಇನ್ನೊಂದು ವ್ಯೂಸ್ ಓಡ್ತಾ ಇರ್ಲಿಲ್ಲ ಕರೆಕ್ಟಾಗಿ, ಅದಕ್ಕೆ ಮಾಡಲಿಲ್ಲ ವೀಡಿಯೋಸು. ಕಂಟೆಂಟ್ ಇರಲಿಲ್ಲ. ನಾವಿಬ್ರು ಆಚೆ ಹೋಗಲ್ಲ ಏನಿಲ್ಲ. ಮನೇಲಿ ದಿನ ನನಗೆ ಒಂದೊಂದು ಅಡುಗೆ ಮಾಡೋಕ್ಕಂತೂ ನಮ್ಮಮ್ಮ ಮಗು ಹೋಗುತ್ತೆ. ಗ್ಯಾಸ್ ರೈಟ್ 1,500, ಆಯಿಲ್ ರೈಟ್ 170 ರೂಪಾಯಿ. ಎಲ್ಲಿಗೆ ಹೋಗೋಣ? ಯಾರ ಮನೆ ಹಾಳು ಮಾಡೋಕ್ಕೆ ಹೇಳು? ಯಾರ ಮನೆ ಹಾಳು ಮಾಡೋಕೆ ಹೋಗೋಣ ಇಷ್ಟೆಲ್ಲ ಹಾಕಿ? ಅದೇ ನಮ್ಮ ಮನೆನೇ ಹಾಳು ಮಾಡಿಬಿಡು ನೀನು. ಜಸ್ಟ್ 15 ರೂಪೀಸ್ಗೆ 15 ಮಿನಿಟ್ಸ್ಗೆ ಇಷ್ಟು ಚೆನ್ನಾಗಿ ಸ್ಟೀಮ್ ಆಗೈತದು. ಸಾಕು. ಫುಲ್ ತಿಂತವನೆ. ಮಿಯೋನಿ ಸೈಡಿಗೆ ಮಾಡ್ಕೊಂಡು ತಿನ್ನು. ಮಳೆ ತೋರಿಸ್ತೀನಿ ಬನ್ನಿ ಗೈಸ್. ಇಲ್ಲಿ ನೋಡಿ, ಇಲ್ಲಿ ಪೀಸ್ಫುಲ್ ಮಳೆ. ಲೈವ್ ಏನು ಮಾಡಲ್ಲ ತಾನೆ ಇವತ್ತು? ಮಳೆ ಬರ್ತೈತೆ, ಕರೆಂಟ್ ಹೋಗುತ್ತೆ. ಬೇಡ ಬಿಡು, ಮತ್ತೆ ಅರ್ಧಕ್ಕೆ ಕರೆಂಟ್ ಹೋದ್ರೆ ಸುಮ್ಮನೆ ಹಿಂಸೆ ಅಲ್ವಾ ಗೈಸ್? ಅವಾಗ ಮೋತಿಗೆ ಟಿಕ್ಕ ಉರುತ್ತೆ. ಲೈವ್ ಮಾಡ್ಬೇಕಾದ್ರೆ ಕರೆಂಟ್ ಹೋಯ್ತು ಅಂತ ಅವನಿಗೆ ಸಿಟ್ಟು ಬರುತ್ತೆ, ನನಗೆ ಬೈತಾನೆ. ನಾನು ಜಗಳ ಆಡ್ತೀನಿ, ನಮ್ಗೆ ಯಾಕೆ ಬೈತೀನಿ ಅಂತ. ಇಬ್ರು ಜಗಳ ಆಡ್ತೀವಿ, 2 ದಿನ ಮಾತಾಡಲ್ಲ ಅಷ್ಟೇ ಲೆವೆಲ್. ಇದು ಮಯೋನೀಸು ಬೇಸಿರ ಮೊಟ್ಟೆಲಿ ಮಾಡ್ಬೇಕಿತ್ತಂತೆ. ನಾನು ಹಂಗೆ ಮೊಟ್ಟೆ ಹಾಕ್ಬಿಟ್ಟು ಮಾಡ್ಬಿಟ್ಟಿದ್ದೀನಿ. ಸರಿ, ನೀನು ಇದನ್ನ ತಗೋ ಸಾಕು. ನಂಗೆ ಬಿರಿಯಾನಿ ತಿನ್ಬೇಕು. ನಂಗೆ ಇಲ್ಲ, ವೇಸ್ಟ್ ಆಗುತ್ತೆ. ತಿನ್ನೋಣ ಸುಮ್ಮನೆ. ನಾನು ಬಿರಿಯಾನಿ ಐತಂತ ಏನಕ್ಕೆ ಕೇಳಿದೆ ಮತ್ತೆ ನೀನು? ಬಿರಿಯಾನಿ ಮಾಡ್ತಿಲ್ಲ, ನಾವು ನಾಳೆ ಮಾಡ್ತೀವಿ. ವಿಡಿಯೋ ಫಸ್ಟ್ ಹೇಳಿದೆ ಅಷ್ಟೇನು ಬೇಡ ನಂಗೆ ಫ್ಲೈಟ್ ಬಾ ಅಂತ. ಫ್ಲೈಟ್ ಅವರಿಗೆ ಒಂದು 2 kg ಎಣ್ಣೆ ತರಬೇಕಿತ್ತು ನೀನು. A few moments later. ಸೊ ಗೈಸ್, ನೀವು ನೋಡಿದ್ರಲ್ಲ, ಇಷ್ಟೊತ್ತು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೋಮೋಸ್ ಚೆನ್ನಾಗಿ ಮಾಡಿದೆ ಅಂತ ಅನ್ಕೋತೀನಿ. ಸ್ಟೀಮ್ ಮೋಮೋಸ್ ಫಸ್ಟ್ ಟೈಮ್ ಗೈಸ್. ಸ್ಟೀಮ್ ಮೋಮೋಸ್ ಸೇಮ್ ಅದೇ ಥರ ಬರೋದು. ಬಟ್ ಮಯೋನೀಸ್ ಮಾತ್ರ ನಿಜ ಚೆನ್ನಾಗಿರಲಿಲ್ಲ. ಪಾಪ ಮೋಯ್ತಾ ಒಂದು ಮಾಡ್ಕೊಳ್ತಿದ್ದ. ಸೊ ಇಷ್ಟೊತ್ತು ಖುಷಿಯಿಂದ ವೀಡಿಯೋ ನೋಡೋದಕ್ಕೆ, ಪೂರ್ತಿ ವೀಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್ ಗೈಸ್.